ಈಗ ನಮ್ಮ ಇಡೀ ಕುಟುಂಬವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ನಮ್ಮ ಜೊತೆಲಿದ್ದಾರೆ ಅವರ ಮಗ ಭರತ್ ಹಾಗೂ ಅವರ ಮುದ್ದಿನ ಸೊಸೆ ನಿಶಿತಾ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಭರತ್ ಅವರೇ, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡೋದಾದರೆ ನೀವು ಏನು ಓದಿದ್ದೀರಾ, ಹಾಗೆ ಇವಾಗ ಏನು ಮಾಡ್ತಾ ಇದ್ದೀರಾ? ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು. ಈಗ ನಾನು ಡೇಟಾ ಸೈಂಟಿಸ್ಟ್ ಆಗಿ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ. ನಿಶಿತಾ, ನಿಮ್ಮ ಪರಿಚಯನ ಮಾಡಿಕೊಡಿ. ನಾನು ಅಷ್ಟೇ ಮಾಸ್ಟರ್ಸ್ ಇನ್ ಏವಿಯಾನಿಕ್ಸ್ ನಾನು ಆ್ಯಕ್ಚುಲಿ. ಬಟ್ ಇವಾಗ ಸದ್ಯಕ್ಕೆ ಮಕ್ಕಳೆಲ್ಲ ಆದ ನಂತರ ನಾನು ಕೆಲಸ ಮಾಡ್ತಾಯಿಲ್ಲ. ಮಕ್ಕಳನ್ನ ನೋಡಿಕೊಂಡು ಇಲ್ಲೇ ಮನೆ ಹೌಸ್ ವೈಫ್ ಆಗಿದ್ದೀನಿ. ಭರತ್ ಅವರೇ, ತಂದೆ ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಒಂದು ಕಡೆ ರಾಜಕೀಯವಾಗೂ ಕೂಡ ಅವರು ಸಕ್ಸಸ್ಸನ್ನು ಕಂಡಿದ್ದಾರೆ, ಹಾಗೆಯೇ ಸಿನಿಮಾದಲ್ಲೂ ಕೂಡ. ಅವರ ಎರಡು ವೃತ್ತಿಗಳು ಕೂಡ ನಿಮ್ಮನ್ನು ಸೆಳೆಯಲಿಲ್ವಾ ಅವ್ರ ಕಡೆಗೆ? ಇಲ್ಲ, ಅದಕ್ಕೆ ಟ್ಯಾಲೆಂಟ್ ಇರಬೇಕು, ಅದಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಓದಿನ ಕಡೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ರಿ ಅನಿಸುತ್ತೆ. ಅಷ್ಟೊಂದು ಇಲ್ಲ, ಬಟ್ ಇಷ್ಟಿಲ್ಲ, ಓದಬೇಕಿತ್ತು, ಓದಿದ್ದೀವಿ. ಸೊ ಅಪ್ಪನ ಕಂಡ್ರೆ ಹೆದರಿಕೆ ಜಾಸ್ತಿನಾ, ಅಮ್ಮನ ಕಂಡ್ರೆ ಹೆದರಿಕೆ ಜಾಸ್ತಿನಾ ನಿಮಗೆ? ಇಬ್ಬರು ಕಂಡ್ರೆ ಹೆದರಿಕೆ ಇತ್ತು. ಸ್ಟ್ರಿಕ್ಟ್ ಯಾರು ಇಬ್ಬರಲ್ಲಿ? ತಂದೆನೇ. ಅವಾಗ ತಂದೆಯವರೇನೆ ತುಂಬ ಸ್ಟ್ರಿಕ್ಟ್. ಸೊ ಸರ್ ಮಾಡಿರೋಂಥ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ? ಇಲ್ಲ, ಅವರೆಲ್ಲ ಪಾತ್ರ, ಮನೇಲಿರೋ ಪಾತ್ರನೇ ಜಾಸ್ತಿ ಇಷ್ಟಪಡ್ತೀವಿ. ಸೊ ಅವ್ರ ಮನೆಯಲ್ಲಿರೋ ಪಾತ್ರ ಜಾಸ್ತಿ ಇಷ್ಟಪಡ್ತೀರಾ? ಅಂದರೆ ಮನೆಯಲ್ಲೂ ಕೂಡ ತುಂಬ ಜೋಕ್ ಎಲ್ಲ ಮಾಡಿಕೊಂಡು ಮಾತಾಡ್ತಿರ್ತಾರೆ. ಬಟ್ ಇರೋದು ಕಮ್ಮಿ, ಬಟ್ ನಾರ್ಮಲ್ ಇದ್ದಾಗ ಮಾಡ್ತಾರೆ. ಓಕೆ ನಿಶಿತಾ, ಸೊ ನೀವು ಈ ಮನೆಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಅವರು ರಾಜಕಾರಣಿನೂ ಹೌದು, ಹಾಗೆ ದೊಡ್ಡ ಸಿನಿಮಾ ನಟರು ಕೂಡ ಹೌದು. ಈ ಆಫರ್ ನಿಮಗೆ ಬಂದಾಗ ಎಷ್ಟು ಖುಷಿ ಅನ್ನಿಸ್ತು, ಹಾಗೆ ಯಾವ ಥರ ಒಂದು ಭಯ, ಆ ಥರ ಏನಾದ್ರು ಇತ್ತಾ ನಿಮಗೆ? ಏವಿಯಾನಿಕ್ಸ್ ಮಾಸ್ಟರ್ಸ್ ಮಾಡ್ತಾಯಿದ್ದೆ. ಸೊ ಆವಾಗ ಬಂತು ಪ್ರಪೋಸಲ್. ನಾನು ಇಲ್ಲ, ಯಾಕೆ ಸುಮ್ಮನೆ ಈ ಥರ ದೊಡ್ಡ ಮನುಷ್ಯರು ಬೇಡ, ಹಾಗೆ ಇವ್ರು ಹೆಂಗಿರ್ತಾರೆ, ಯು ಕೆಲ್ ಬೇರೆ ಓದಿದ್ದಾರೆ, ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಈ ಥರ ಯೂಶ್ವಲಿ ಆ ಥರ ಬ್ಯಾಕ್ಗ್ರೌಂಡಿಂದ ಬಂದು ಹಾಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು, ಇಲ್ಲ ಎಲ್ಲರೂ ಆ ಥರ ಇರಲ್ಲ, ಒಂದು ಬ್ಲ್ಯಾಕ್ ಮಾರ್ಕ್ ಆಗಲಿ ಏನೂ ಇಲ್ಲ ಈ ಇದರಲ್ಲಿ. ಸೊ ನೋಡು ಅವ್ರು ಇಷ್ಟ ಆದರೆ, ಯಾಕಂದರೆ ನನ್ನ ಅಪ್ಪಾಜಿನ ಬ್ಯಾಕ್ಗ್ರೌಂಡ್ ಯಾವತ್ತೂ ಇಟ್ಕೊಂಡು ಮದುವೆ ಆಗಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ, ಇವ್ರ ಫ್ಯಾಮಿಲಿ ಇಲ್ಲ ಅಂದ್ರೂ ನಾನು ಸಾಕೋ ಕೆಪಾಸಿಟಿ ಇದೆಯೇ ಇಲ್ವೋ ಅಂತ ನೋಡಿಕೊಂಡೆ ಅಂದ್ಕೊಂಡಿದ್ದೆ. ಬಟ್ ಡೆಫಿನೆಟ್ಲಿ ಅವ್ರು ಇಲ್ಲ ಅಂದ್ರೂ ಇವರು ಕೆಲಸ ಅದು ಇದು ಓದಿರೋದೆಲ್ಲ ನೋಡಿಕೊಂಡು ಓಕೆ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಿರೋ ಥರ ಯಾವುದೂ ಇರಲೂ ಇಲ್ಲ ಇವ್ರ ಕ್ಯಾರೆಕ್ಟರ್ನು. ಸೊ ಮೀಟ್ ಮಾಡಿದಾಗ ಅನಿಸ್ತು, ಇಲ್ಲ ಜೆನ್ಯೂನ್ ಆಗಿದ್ದಾರೆ ಅಂತ. ಬಟ್ ಅವ್ರು ಮೀಟ್ ಮಾಡಿದಾಗೂ ಹಾಗೆ ಹೇಳಿದ್ದು. ಭರತ್, ಎಲ್ಲಿ ಫಸ್ಟ್ ಮೀಟ್ ಮಾಡಿದ್ರು ನೀವಿಬ್ರು? ಕಾಫಿ ಡೇನಲ್ಲಿ. ಓಕೆ, ಜಯನಗರ್ ಕಾಫಿ ಡೇನಲ್ಲಿ ಮೀಟ್ ಮಾಡಿ ಫಸ್ಟು ನೀವಿಬ್ರು ಓಕೆ ಅಂತ ಅಂದಮೇಲೆ ಮನೆಗೆ ಬಂದು ನೋಡಿದ್ರಾ? ಇವ್ರು ಮೀಟ್ ಮಾಡಿದೆ 7th Feb. ಮೀಟ್ ಮಾಡ್ಕೊಂಡು ಬಂದು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ, ಓಕೆ ನಾವು ಅಂದ್ಕೊಂಡಂಗಿಲ್ಲ, ನನಗೆ ಇಷ್ಟ ಆಯಿತು ಹುಡುಗ, ನೋಡೋಕ್ಕಾಗಲಿ ಅಥವಾ ಕೆಲಸ ಅದು ಇದೆಲ್ಲ ಮಾತಾಡೋಕ್ಕೆಲ್ಲ ಓಕೆ ಅಂತ. ನೆಕ್ಸ್ಟ್ ಡೇನೇ ಇವರು ಆಚೆಗಡೆ ಬಂದು, ಯೂಶ್ವಲಿ ಮದುವೆ ಆಗೋಕ್ಕಿಂತ ಮುಂಚೆ ಮನೆಗೆ ಬರಲ್ವಲ್ಲ. ಸೊ ಇವ್ರು ಆಚೆ ಬರೋಕ್ಕಾಗಲ್ಲ ಅಂತ ನಮ್ಮ ಅಪ್ಪ ಅಮ್ಮನ ಕೇಳಿದ್ರು. ಓಕೆನಾ, ನಾವೇ ಕರ್ಸ್ಕೊಬೋದಾ ಹುಡುಗಿನ, ನಾವು ಹೋಗಿ ನೋಡೋಕ್ಕಾಗಲ್ಲ ಅಂತ, ಯಾಕಂದ್ರೆ ನಾನು ಹಾಸ್ಟೆಲಲ್ಲಿ ಬೇರೆ ಇದ್ದೆ. ಸೊ ಹಂಗಾಗಿ ನಾನೇ ಇವ್ರು ನೆಕ್ಸ್ಟ್ ಡೇ 8th Feb ನಾನೇ ಇವ್ರ ಮನೆಗೆ ಬಂದೆ ನೆಕ್ಸ್ಟ್ ಡೇ. ಅದೇ ಈ ಅಮ್ಮ ಕೈ ಚಂದ್ರು ಅಂದ್ಕೊಂಡು ಒಪ್ಕೊಂಡಿರೋದು, ಅದು ಹೇಳಲಿಲ್ಲ, ಮರೆತು ಬಿಟ್ಟು ಅಡುಗೆ ಮಾಡಾಕ್ತಾರೆ ಚೆನ್ನಾಗಿ. ಸೊ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾರೆ ಅಂತೇಳಿ ಕನ್ಫ್ಯೂಸ್ ಆಗಿ ನೀವು ಮದುವೆ ಮಾಡ್ಕೊಂಡ್ರಿ. ಯಾವತ್ತಾರು ಸರ್ ಅಡುಗೆ ಮಾಡಿದಾರ? ಅಡುಗೆ ಪ್ರಾಪರಾಗಿ ಅಡುಗೆ ಅಂತ ಮಾಡಲಿಲ್ಲ, ಬಟ್ ಅಮ್ಮ ಇಲ್ದೇನೆ ಇದ್ದಾಗ ಚಪಾತಿ ಸುಟ್ಕೊಡೋದು ಇದೆಲ್ಲ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.